ನೋಡಿ, ನಾವೊಬ್ಬರನ್ನ ಹಠ ಮಾಡಿಕೊಂಡು ಪ್ರೀತಿ ಮಾಡಿದ್ರೆ, ಹಠ ಮಾಡಿಕೊಂಡು ಅವರೇ ಬೇಕು, ಇವರೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ ನಾವು ಕೂತ್ರೆ ಖಂಡಿತ ನಮಗೆ ಆ ಪ್ರೀತಿ ಶಾಶ್ವತವಾಗಿ ಉಳಿಯುತ್ತಾ? ಅಥವಾ ನಾವು ಆಗಿದ್ರೆ ಚೆನ್ನಾಗಿರ್ತೀವ? ನೋಡಿ, ಹಠ ಮಾಡಿಕೊಂಡು ಏನಾದರೂ ನೀವು ಪಡೆಯೋಕೆ ಹೋದರೆ ನಿಮಗೆ ಅನಿಸ್ಬೋದು, ಓ ನಮಗೆ ಸಿಕ್ಕಿಬಿಡುತ್ತೆ ಮತ್ತು ನಾವು ಚೆನ್ನಾಗಿರ್ಬೋದು ಅಂತ. ಖಂಡಿತವಾಗ್ಲೂ ನೀವೊಬ್ಬರನ್ನ ಹಠ ಮಾಡಿಕೊಂಡು ನಾನು ಸಾಯ್ತೀನಿ, ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಒಬ್ಬರನ್ನ ಪ್ರೀತಿ ಮಾಡಿಕೊಂಡು ಅಥವಾ ಅವ್ರನ್ನ ನಿಮ್ಮ ಜೀವನಕ್ಕೆ ಹೇಳ್ಕೊಳ್ಳೋಕ್ಕೆ ನೋಡಿದ್ರೆ ಖಂಡಿತವಾಗ್ಲೂ ನೀವು ಚೆನ್ನಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಒಬ್ಬ ವ್ಯಕ್ತಿ ನೋಡಿ, ನಿಜವಾಗ್ಲೂ ಅವ್ರು ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಮೇಲೆ ಮನಸ್ಸಿದ್ರೆ, ನಿಮ್ಮನ್ನು ಕೇರ್ ಮಾಡ್ತಾಯಿದ್ರೆ, ಪ್ರೀತಿ ಮಾಡ್ತಾಯಿದ್ರೆ ಅವರೇ ತಾನಾಗಿ ಬಂದು ನಿಮ್ಮ ಹತ್ರ ಹೇಳ್ತಾರೆ ಅಲ್ವಾ? ಸೊ ನೀವೊಬ್ಬರನ್ನ ಬಲವಂತ ಮಾಡಿಕೊಂಡು ಪ್ರೀತಿ ಮಾಡಿದ್ರೆ, ನೀನೇ ಬೇಕು ಹಾಗೆ ಮಾಡು, ಅವರ ಕಾಲಿಗೆ ಬೀಳೋದಾಗಿರ್ಬೋದು, ಏನೆಲ್ಲ ಮಾಡಿಕೊಂಡು ನೀವು ಭಿಕ್ಷೆ ಬೇಡ್ಕೊಂಡು ಅವ್ರನ್ನ ಪ್ರೀತಿ ಮಾಡ್ತಾಯಿದ್ರೆ ಖಂಡಿತ ಆ ಪ್ರೀತಿಗೆ ಒಂದು ಅರ್ಥನೇ ಇರಲ್ಲ ಅಲ್ವಾ? ಪ್ರೀತಿ ಅಂದರೆ ಇಬ್ಬರು ಕೂಡ ಎರಡು ಕೈ ಕೂಡಿದರೆ ಚಪ್ಪಾಳೆ ಅಂತ ಹೇಳ್ತಾರೆ ಅಲ್ವಾ? ಸೊ ಹಾಗಾಗಿ ಇಬ್ಬರ ಕಡೆ ಕೂಡ ಹೊಂದಾಣಿಕೆ ಅನ್ನೋದು ಇರಬೇಕು, ಹೊಂದುತ್ತಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ? ಇಲ್ಲ ಅಂದರೆ ಅದೇ ಆಗೋದು ಅಲ್ವಾ? ಒಬ್ಬನ ಬಲವಂತ ಮಾಡಿಕೊಂಡು ಅವರನ್ನು ಹಠ ಮಾಡಿಕೊಂಡು ನೀನೇ ಬೇಕು, ಹೀಗೆ ಬೇಕು, ಹೀಗೆ ಇರಬೇಕು ಅಂತ ಹೀಗಿರುವಾಗ ಏನೋ ಅವರು ನಿಮ್ಮನ್ನು ಕೇರ್ ಮಾಡ್ತಾ ಇರಲ್ಲ, ಇಗ್ನೋರ್ ಮಾಡ್ತಾ ಇರ್ಬೋದು, ಅವಾಯ್ಡ್ ಮಾಡ್ತಾ ಇರ್ಬೋದು. ಹಾಗಾಗಿ ನೀವು ಅವರನ್ನ ಹಠ ಮಾಡಿಕೊಂಡು ಅಂಥವರ ಹಿಂದೆನೇ ನೀವು ಹೋಗ್ತಾ ಇದ್ದರೆ ನಿಮ್ಮ ಜೀವನ ಕೂಡ ಹಾಳು, ಸುಮ್ಮನೆ ನಿಮ್ಮ ಜೀವನ ವೇಸ್ಟ್ ಬಾವಿಗೆ ಹಾಕಿದಾಗೆ ಅಲ್ವಾ? ಸೊ ಸುಮ್ಮನೆ ನೀವು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಕೇರ್ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ, ಅವರನ್ನೇ ಬಲವಂತ ಮಾಡಿಕೊಂಡು ಅವರಿಗೆ ಹಠ ಬೀಳ್ಕೊಂಡು ಅದೇ ಬೇಕು, ಇದೇ ಬೇಕು ಅಂತ ಅವರ ಹಿಂದೆ ಹೋದರೆ ನಿಮ್ಮ ಜೀವನವೇ ನಷ್ಟ ಆಗೋದು ಅಲ್ವಾ? ಸೊ ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ವ್ಯಕ್ತಿಯನ್ನು ಅವರ ಕಾಲಿಗೆ ಬೀಳೋದು, ಅವರನ್ನು ಬಲವಂತ ಮಾಡೋದಕ್ಕೆ ಹೋದರೆ ಸೊ ಅದು ಯಾವತ್ತೂ ಒಳ್ಳೆಯದಲ್ಲ. ನಿಜವಾಗ್ಲೂ ಸತ್ಯವಂತರಾಗಿದ್ದರೆ, ಅವರು ನಿಜವಾಗ್ಲೂ ಒಳ್ಳೆ ರೀತಿಯಲ್ಲಿ ಹೋಗಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು ಅಂದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಹತ್ರ ಹೇಳಿ ನಿಮ್ಮನ್ನು ಇದು ಮಾಡಿಕೊಂಡು ಖಂಡಿತ ನಿಮ್ಮ ಹತ್ತಿರ ಬರ್ತಾರೆ ಅಲ್ವಾ? ಇಲ್ಲ ಅಂದರೆ ಅವರು ಏನೋ ಒಂದು ನೆಪ ಹುಡ್ಕೊಂಡು ನಿಮ್ಮಿಂದ ದೂರ ಆಗಬೇಕು ಅಂತ ನೆಪ ಹೇಳ್ತಾ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ತುಂಬ ಕೇರ್ ಮಾಡ್ತಾ ಇಲ್ಲ, ಪದೇ ಪದೇ ಇದು ಮಾಡ್ತಾ ಇದ್ದಾರೆ, ಸೊ ಅಂಥವ್ರನ್ನ ನೀವು ಬೇಡಿಕೊಂಡು ಬಲವಂತ ಮಾಡಿಕೊಂಡು ನಿಮ್ಮ ಜೀವನಕ್ಕೆ ಏರಿಸ್ಕೊಳ್ಳೋಕ್ಕೆ ಹೋಗಬೇಡಿ, ಯಾವತ್ತೂ ಒಳ್ಳೆಯದಲ್ಲ ಅಲ್ವಾ? ಸೊ ನೋಡಿ, ನೀವೇ ಯೋಚನೆ ಮಾಡಿ, ನೀವು ನಿಮ್ಮ ನೆಮ್ಮದಿ ಹಾಳು ಮಾಡ್ತಾ ಇರ್ತೀರ. ಪ್ರತಿದಿನವೂ ಕೂಡ ನಿದ್ದೆ ಇಲ್ಲದೆ, ಊಟ ಇಲ್ಲದೆ, ಯಾಕೆ ಸುಮ್ಮನೆ ಆರೋಗ್ಯ ಹಾಳು ಮಾಡಿಕೊಂಡು ಜೀವನ ಮಾಡಬೇಕಲ್ವ? ಇರೋದೊಂದೇ ಜೀವನ, ನಾವು ಬಂದಿದ್ದು ಒಬ್ಬರೇ ಹೋಗೋದು ಒಬ್ಬರೇ ಅಂತ ಅಂದ್ಕೊಂಡು ನಮ್ಮ ಜೀವನವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಯಾರೋ ಒಬ್ಬನ ವ್ಯಕ್ತಿ ನಮ್ಮನ್ನು ನಿಜವಾಗ್ಲೂ ಪ್ರೀತಿಸೋರು ಖಂಡಿತ ಬಂದೇ ಬರ್ತಾರೆ ಒಂದಲ್ಲ ಒಂದಿನ. ಸೊ ಯಾರೋ ಕೇರ್ ಮಾಡ್ತಾ ಇಲ್ಲ, ಯಾರೋ ಇದು ಮಾಡ್ತಿದ್ದಾರೆ ಅಂತ ಅಂಥವರಿಂದ ಹೋಗಿ ನಮ್ಮ ಜೀವನವನ್ನು ನಾವು ಯಾಕೆ ಹಾಳು ಮಾಡಬೇಕಲ್ವ? ಸೊ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕಾಲು ಕಸವಾಗಿ ನೋಡೋರನ್ನ ಯಾವತ್ತೂ ನಿಮ್ಮ ಜೀವನದಲ್ಲಿ ಇರಿಸ್ಕೊಳ್ಳೋಕೆ ಹೋಗಬೇಡಿ. ಅವರನ್ನು ದೂರನೇ ಇಟ್ಟರೆ ನಿಮಗೆ ನೆಮ್ಮದಿ, ನಿಮಗೆ ಒಳ್ಳೆಯದು ಅಲ್ವಾ? ಸೊ ಅಂಥವರನ್ನು ದೂರನೇ ಇಟ್ಕೊಂಡು ನಿಮ್ಮ ಜೀವನವನ್ನು ನೀವು ಮುಂದೆ ಸಾಗಿಸಿ, ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲಿ ಆಯಿತಾ? ನಿಮ್ಮನ್ನು ನೀವು ಪ್ರೀತಿಸಿಲ್ಲ ಅಂದರೆ ಯಾವುದು ಕೂಡ ಸರಿ ಅನಿಸೋದಿಲ್ಲ. ಯಾಕೆ ಒಬ್ಬರ ಹಿಂದೆ ಹೋಗ್ಕೊಂಡು ಅದು ಒಂದು ಇದ್ರಾಗೆ ಒಂದು ಒಳ್ಳೆಯದಲ್ಲ ಯಾವತ್ತೂ ಕೂಡ. ನಮ್ಮ ಗೌರವ ನಾವು ಹಾಳು ಮಾಡಿಕೊಂಡು ಒಬ್ಬರ ಹಿಂದೆ ಹೋಗೋದು ಯಾವತ್ತೂ ಒಳ್ಳೆಯದಲ್ಲ. ನಮ್ಮ ಗೌರವ ನಾವು ಉಳಿಸ್ಬೇಕಂದ್ರೆ ಯಾರನ್ನು ಬಲವಂತ ಮಾಡೋದಾಗಿರಲಿ, ಒಬ್ಬರ ಪ್ರೀತಿಗೆ ಭಿಕ್ಷೆ ಬೇಡೋದಾಗಿರಲಿ, ಇದನ್ನೆಲ್ಲ ಮಾಡೋದನ್ನು ನಿಲ್ಲಿಸಬೇಕು. ಆವಾಗ ನಿಮ್ಮ ಗೌರವ, ನಿಮ್ಮ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ನೀವು ನಿಮ್ಮನ್ನು ಪ್ರೀತಿಸ್ಕೊಂಡು, ನಿಮ್ಮನ್ನು ಗೌರವಿಸ್ಕೊಂಡು, ನಿಮಗೆ ನೀವು ಬೆಲೆ ಕೊಡ್ಕೊಂಡು ಬದುಕಿ. ಯಾರೋ ಹಿಂದೆ ಹೋಗಿ ಯಾರೋ ನಾವು ಏನು ಒಳ್ಳೆಯದಾಗಿ ನಾವು ನೆಮ್ಮದಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಮನ್ನು ನೀವು ಪ್ರೀತಿಸಿ, ನಿಮಗೆ ನೀವು ಬೆಲೆ ಕೊಡಿ, ನಿಮಗೆ ನೀವು ಗೌರವ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಖಂಡಿತ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಮತ್ತು ಮಾತು ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.